ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮ್ ಬಂದು 4:15 ಆಗಿದೆ. ನಾನು ಡೈನಿಂಗ್ ಟೇಬಲ್ ಎಲ್ಲ ಒರೆಸ್ಕೊಂಡು ಕಸ ಎಲ್ಲ ಹೊಡೆದು ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಅಂದರೆ ರಾತ್ರಿನೇ ಪಾತ್ರೆ ಎಲ್ಲ ತೊಳೆದಿದ್ದೆ. ಆ ಪಾತ್ರೆಗಳೆಲ್ಲ ಒರೆಸಿ ಜೋಡಿಸಿ ಎಲ್ಲ ಆಯಿತು. ಹಾಗೆ ಬಿಸಿ ನೀರು ಕೂಡ ಕುಡ್ದಾಯಿತು. ಏನಂದರೆ ತುಂಬ ಕತ್ಲೆ ಇತ್ತಲ್ವ, ಅದಕ್ಕೆ ನಮ್ಮ ಮನೆಯವರು ಹೊರಗಡೆ ಹೋಗಬೇಡ ಅಂತ ಹೇಳಿದರು. ಹಾಗಾಗಿ ನಾನು ಸುಮಾರು ಹೊತ್ತು ಕಾದೆ. ಏನಾಗಿತ್ತು ಅಂದರೆ ನಿನ್ನೆ ಅವ್ರಿಗೆ ಹೇಳಿದೆ ಅಲಾರಾಮ್ ಇಡಿ 4:15ಗೆ, ನಾನು 4:15ಗೆ ಏಳಬೇಕು ಅಂತ ಹೇಳಿದ್ದೆ. ಅದಕ್ಕೆ ಅವ್ರು ಇಲ್ಲ ನಾನೇ ಎಬ್ಬಿಸ್ತೀನಿ ಅಂತ ಹೇಳಿದರು. ಆಮೇಲೆ ಏನೋ ಗೊತ್ತಿಲ್ಲ, ನಾನು ಯಾಕೋ ಅಲಾರಾಮ್ ಇಟ್ಕೊಂಡಿದ್ದೆ. ಹಾಗಾಗಿ ನನಗೆ ಕರೆಕ್ಟಾಗಿ ಅಲಾರಾಮ್ ಹೊಡೆಯೋದಕ್ಕೂ ಎಚ್ಚರನೂ ಆಯಿತು. ನಮ್ಮ ಮನೆಯವ್ರಿಗೆ ಎಚ್ಚರನೇ ಇಲ್ಲ. ಅವ್ರು ಯಾವಾಗಲೂ 4 ಗಂಟೆಗೆಲ್ಲ ಎದ್ದು ಬಿಡ್ತಾರೆ. ಆದರೆ ಇವತ್ತೇ ಅವರಿಗೆ ಗೊತ್ತಿಲ್ಲ ಯಾಕೋ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು. ಅವ್ರಿಗೆ ಎಚ್ಚರನೂ ಆಗಲಿಲ್ಲ ನಾನು ಅಲಾರಾಮ್ ಹೊಡೆದ್ರೂ. ಆಮೇಲೆ ಮತ್ತೆ ಎಬ್ಸೋದೇನಕ್ಕೆ ಅಂತ ಎಬ್ಬಿಸ್ಲಿಲ್ಲ ಅವರನ್ನು. ಹಾಗೆ ಹೊರಗಡೆ ಹೋಗೋಕ್ಕೆ ಸ್ವಲ್ಪ ಭಯ ಆಯಿತು. ಮತ್ತು ನಮ್ಮ ಮನೆಯವರು ಹೇಳಿದರು ನಾನು ಬರೋ ತನಕ ಹೊರಗೆ ಹೋಗಬೇಡ ಅಂತಲೂ ಹೇಳಿದರು. ಅದಕ್ಕೆ ನಾನು ಹೊರಗಡೆ ಏನೂ ಹೋಗಲಿಲ್ಲ. ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇವತ್ತು ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಬೇಗನೆ ಎದ್ದೆ. ನಾನು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಹೋಗೋಕ್ಕೆ ಆಗಿರಲಿಲ್ಲ. ಸಿಂಬ ಹೋದಾಗೆ ನಂಗೆ ಬೇಜಾರಾಗಿತ್ತಲ್ವ, ಆವಾಗಲೇ ಹೋಗೋಣ ಅಂತ ತುಂಬ ಅಂದ್ಕೊಂಡಿದ್ದೆ. ಆಮೇಲೆ ಅಡಿಕೆ ಕೊಯ್ಲು, ಅಡಿಕೆ ಆರಿಸೋದು ಅದೇನೇನೋ ಆಯಿತು. ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಇವತ್ತು ಹೋಗೋಣ ಅಂತ ದೋಸೆ ಹಿಟ್ಟು ಮತ್ತು ಆಲೂಗಡ್ಡೆ ಬಾಜಿ ಎಲ್ಲ ಮಾಡಿಟ್ಟು ಹೋಗ್ತೀನಿ ಅಂದೆ. ಅವರು ಬೇಡ, ನೀವು ಹೋದ್ಮೇಲೆ ನನಗೆ ಅಡುಗೆ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದರು. ಹಾಗಾಗಿ ತಿಂಡಿ ಬಂದು ಇವತ್ತು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಸಾಂಬಾರು ಒಂದು ಮಾಡಿಟ್ಟು ಹೋಗ್ತೀನಿ. ನುಗ್ಗೆಕಾಯಿ ಇತ್ತು, ನುಗ್ಗೆಕಾಯಿದ್ದೆ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಅವರು ಎಷ್ಟೊತ್ತಾದರೂ ಹೇಳಿಲ್ಲಲ್ವ, ಟೈಮ್ ಬಂದು 5:15 ಆಗ್ತಾ ಬಂತು. ಹಾಗಾಗಿ ಸಿಂಬ ಇದ್ದಾಗ ನನಗೆ ಹೊರಗಡೆ ಎಲ್ಲ ಹೋಗೋದಕ್ಕೆ ಭಯ ಆಗ್ತಿರಲಿಲ್ಲ. ಇವಾಗ ಸ್ವಲ್ಪ ಬಾಗಿಲು ತೆಗೆದು ಹೊರಗಡೆ ಕತ್ಲೆ ಇದ್ದಾಗ ಹೋಗೋಕ್ಕೆ ಭಯ ಆಗುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಹೊರಗಡೆ ಬಾಗಿಲು ಒರೆಸಿ ರಂಗೋಲಿ ಹಾಕಬೇಕು. ಆಮೇಲೆ ನಿನ್ನೆ ರಾತ್ರಿ ನಾನು ಬಕೆಟ್ ತಂದಿಟ್ಟದು ಮರ್ತು ಬಿಟ್ಟಿದ್ದೆ. ಎಲ್ಲ ಒರೆಸೋದಕ್ಕೆ ಮಾಪ್ ಸ್ಟಿಕ್ಕು ಕೂಡ ಹೊರಗೆ ಇತ್ತು. ಅದು ಯಾಕೋ ಗೊತ್ತಿಲ್ಲ, ಮರ್ತು ಹೋಗಿಬಿಟ್ಟಿತ್ತು. ಹಾಗಾಗಿ ಹೋಗಿ ತೊಗೊಬರೋಣ ಅಂತ ಹೋಗಿ ತೊಗೊಂಡು ಬಂದೆ. ನಮ್ಮ ಮನೆಯವರು ಹೇಳಲೇ ಇಲ್ಲ. ನಮ್ಮ ಮನೆಯವ್ರನ್ನ ನಾನು ಎಬ್ಬಿಸ್ಲೂ ಇಲ್ಲ. ಇವತ್ತು ತುಂಬ ಲೇಟಾಗಿ ಎದ್ದರು ಅವರು. ಯಾಕೋ ಗೊತ್ತಿಲ್ಲ, ತುಂಬ ಹೊತ್ತು ಮಲಗಿದ್ರಲ್ವ, ನನಗೂ ಯಾಕೋ ಎಬ್ಬಿಸ್ಬೇಕು ಅಂತ ಅನ್ನಿಸ್ಲಿಲ್ಲ. ಅವ್ರು ಯೂಶ್ವಲಿ ಹಂಗೆ ಮಲಗೋದೇ ಇಲ್ಲ, ಅಪರೂಪ. ಇವತ್ತೇ ಅವರು ಅಷ್ಟೊತ್ತು ತನಕ ಮಲಗಿದ್ದು. ಹಾಗಾಗಿ ನಾನು ಕೂಡ ಎಬ್ಸಕ್ಕೆ ಹೋಗಲಿಲ್ಲ. ಮತ್ತು ನಾನೇ ಹೊರಗಡೆ ಹೋಗಿ ಹೊರಗಡೆ ಎಲ್ಲ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಈಗ ಒಳಗಡೆ ಬಂದೆ. ನೆಲ ಒರೆಸೋಣ ಅಂಥೇಳಿ ಈಗ ನೆಲ ಒರೆಸ್ಬಿಟ್ಟು ಆಮೇಲೆ ಉಪ್ಪಿಟ್ಟನ್ನ ಮಾಡ್ತೀನಿ. ನನಗೆ ಏನಂದರೆ ಇವಾಗ ಲೇಟಾಗೆಲ್ಲ ಎದ್ದರೆ ಗಡಿ ಬಿಡಿ ಮಾಡಿ ಕೆಲಸ ಮಾಡಿಕೊಂಡು ಹೊರಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಂಗೆ ಹೋಗಬೇಕಿದ್ರೆ ಎಲ್ಲ ಕೆಲಸ ಮುಗಿಬೇಕು, ಒಂಥರ ನೆಮ್ಮದಿಯಾಗಿ ಹೋದರೆ ನಂಗೆ ಸಮಾಧಾನ. ಮನೇಲಿ ಎಲ್ಲ ಕೆಲಸ ಬಿಟ್ಟು ಹಂಗೆ ಹೋದರೆ ನನಗೂ ಒಂಥರ ಸಮಾಧಾನ ಆಗೋಲ್ಲ. ಹಾಗಾಗಿ ನಾನು ಸ್ವಲ್ಪ ಬೇಗ ಹೇಳ್ತೀನಿ. ಆವಾಗ ನನಗೆ ಆರಾಮಾಗಿ ನನಗೆ ಹೆಂಗೆ ಬೇಕೋ ಹಂಗೆ ಟೈಮ್ ತೊಗೊಂಡು ಕೆಲಸನ ಮಾಡ್ತೀನಿ. ಅವಾಗೆಲ್ಲ ಎಷ್ಟು ಗಡಿ ಬಿಡಿ ಮಾಡಿ ಕೆಲಸ ಮಾಡ್ತಾಯಿದ್ದೆ. ಇವಾಗ ನಿಜ ಹೇಳ್ತೀನಿ, ಆಗೋದೇ ಇಲ್ಲ. ತುಂಬ ಕೆಲಸ ಇದ್ದಾಗ ಅದಕ್ಕೇ ನಾನು ಸ್ವಲ್ಪ ಬೇಗ ಎದ್ಬಿಟ್ರೆ ನಾನು ಆರಾಮಾಗಿ ಕೆಲಸ ಮಾಡ್ಬೋದು ಅಂಥೇಳಿ ನಾನು ಆ ಥರ ಪ್ಲ್ಯಾನ್ನ ಮಾಡ್ಕೊತೀನಿ. ಟೈಮ್ ಬಂದು 6:15 ಆಯಿತು. ನಾನು ಒಂದು ಸಲ 6 ಗಂಟೆಗೆ ಹೋಗಿ ನಮ್ಮ ಮನೆಯವ್ರನ್ನ ಎಬ್ಬಿಸ್ದೆ. ಅವ್ರು ಯಾಕೋ ಗೊತ್ತಿಲ್ಲ, ಇಲ್ಲ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಎಬ್ಸಕ್ಕೆ ಹೋಗಲೇ ಇಲ್ಲ. 6:15 ಆಯ್ತಲ್ವ, ಅವ್ರು ಎದ್ದಿಲ್ಲ ಅಂಥೇಳಿ ಇವತ್ತು ನೋಡಿ ನಮ್ಮ ಮನೇಲಿ ನಾನೇ ಫಸ್ಟು ಟೀ ಕುಡಿತಾ ಇದ್ದೀನಿ. ಯಾವಾಗಲೂ ನಮ್ಮ ಮನೆಯವ್ರು ಫಸ್ಟು ಟೀ ಕುಡಿತಾ ಇದ್ದರು. ಇವತ್ತು ಅವ್ರು ಇನ್ನೂ ಮಲಗಿದ್ದಾರೆ, ಎದ್ದು ಬಂದಿಲ್ಲ ಅವರು. ಎಲ್ಲರೂ 7 ಗಂಟೆಗೆ ಎದ್ದು 7:15ಗೆ ಅವರು ಊರಿಗೆ ಹೋದರು. ನಾನು ವೀಡಿಯೋನ ಅಪ್ಲೋಡ್ ಇಲ್ಲೇ ಮಾಡ್ಕೊಂಬಿಟ್ಟೆ. ಒಂದು ವೀಡಿಯೋನ ನೆನ್ನೆನೇ 2 ವೀಡಿಯೋನ ಎಲ್ಲ ಎಡಿಟ್ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವರು ಮೊಬೈಲ್ ಬಿಟ್ಟು ಹೋಗಿದ್ದಾರೆ. ನಾನು ವೀಡಿಯೋನ ಹೊರಗಡೆ ಇಟ್ಟಿದ್ದೆ. ನನ್ನ ಏನಿದೆ 2 ಮೊಬೈಲ್ ಇದೆ ಅಂತ. ಆಮೇಲೆ ನಮ್ಮ ಮನೆಯವರು ಫೋನ್ ಮಾಡಿದ್ರು, ಅಂದರೆ ಮೊಬೈಲ್ ತೊಗೊಂಡೋಗಿದ್ದೀನಿ ಅಂತ ಅವರಿಗೆ. ಆಮೇಲೆ ಇಲ್ಲೇ ಮನೇಲೇ ಬಿಟ್ಟು ಹೋಗಿದ್ದೀರಾ ಅಂತ ಹೇಳಿದೆ. ಬೇಗ ಹೋಗಿ ಬೇಗ ಬರ್ತೀನಿ ಅಂತ ಹೋದರು. ಕೆಲಸದವ್ರು ಯಾರೂ ಇವತ್ತು ಬರೋದಿಲ್ಲ.
ಕೆಲಸ ಎಲ್ಲ ಅಡಿಕೆ ಕೊಯ್ಲು ಕೆಲಸ ಒಂದು ಅಂಥದ್ದು ಮುಗಿದಿದೆ. ಹಾಗಾಗಿ ಸ್ನಾನ ಎಲ್ಲ ಆದಮೇಲೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಹಾಗೆ ಬಟ್ಟೆಗಳು ಕೂಡ ಇತ್ತು, ವಾಶಿಗೆ ಹಾಕೋದ್ರೆ ಅವರು ಒಣಗಿಸ್ತಾರೆ ಅಂತ ಹೇಳಿ ನೆಲ್ಲಿಕಾಯಿ ಜ್ಯೂಸ್ ಕೂಡ ಮಾಡಿದ್ದೆ. ಈಗ ಕುಡಿಯೋಣ ಅಂತ ಹೇಳಿ ಹಾಗೆ ನಾನು ಅಷ್ಟು ಕುಡಿಯೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬೇಗನೆ ಬಂದರು. ನಾನು ಈಗ ಬೇಗ ಊರಿಗೆ ಹೋಗ್ತೀನಲ್ವ, ನನಗೆ ಈ ಟೈಮಿಗೆ ಹೋದರೆ ಒಂಥರ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಊರಿಗೆ ಹೋಗ್ತಾ ಇದ್ದೀನಿ, ಒಂದು ಇಡೀ ದಿನ ಊರಲ್ಲಿ ಕಳೆದಾಗ ಆಗುತ್ತೆ ಅಂತ. ಉಪ್ಪಿಟ್ಟೇನೆಂದರೆ ಸ್ವಲ್ಪ ಕೆಳಗಡೆ ಸೀದೋದಂಗೆ ಆಗಿಬಿಟ್ಟಿತ್ತು. ಕುಕ್ಕರಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಯಾವಾಗಲೂ ಕೆಳಗಡೆ ಸ್ವಲ್ಪ ಸೀದೋದಂಗೆ ಆಗುತ್ತೆ. ಗುಡ್ ಮಾರ್ನಿಂಗ್. ಬೆಳಗ್ಗೆ 4:15 ಎದ್ರೂ ಕೆಲಸ ಮುಗಿಯೋಷ್ಟೊತ್ತಿಗೆ 9:15 ಆಯಿತು. ಊರಿಗೆ ಹೋಗ್ತಾ ಇದ್ದೀನಿ, ಬ್ಲಾಗಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ಅದಕ್ಕೆ ನಮ್ಮ ಮನೆಯವ್ರಿಗೆ ನಾನು ಇವತ್ತು ತಮಾಷೆ ಮಾಡ್ತಾಯಿದ್ದೆ. ದಿನ ನಾನು ಮಾಡಿದ್ದೆ ತಿಂಡಿ ತಿನ್ನಬೇಕು, ನಾಳೆಯಿಂದ ವೆರೈಟಿ ತಿಂಡಿಗಳು ಅಲ್ಲ ರೀ. ಪಲಾವ್ ಬೇಕು, ದೋಸೆ ಬೇಕು, ಸೆಟ್ ದೋಸೆ ಬೇಕು, ಇಡ್ಲಿ ಬೇಕು, ವಡಾ ಬೇಕು, ಪೂರಿ ಬೇಕು, ಪಲಾವ್, ರೊಟ್ಟಿ ಒಂದು ಬಿಟ್ಟು ಬಾಕಿ ಎಲ್ಲ ಸಿಗುತ್ತಲ್ಲ ರೀ. ಜೋಳದ ರೊಟ್ಟಿ ಸಿಗುತ್ತೆ ಮಧ್ಯಾಹ್ನ ಊಟಕ್ಕೆ ಬೇಕಾದ್ರೆ, ನಾವು ಮಾಡೋ ಅಕ್ಕಿ ರೊಟ್ಟಿ ಸಿಗಲ್ಲ ಅಷ್ಟೇ. ಅದೇ ಯಾವಾಗಲೂ ಹೋಗ್ತೀನಲ್ಲ 9:15 ಬಸ್ಸಿಗೆ ಹೋಗೋಣ ಅಂತ. ನಂಗೆ ಆ ಬಸ್ಸಿಗೆ ಹೋದ್ರೆ ಏನು ಗೊತ್ತಾ, ಸೊ ನಮ್ಮ ನೀವ್ನಾ ನಾಯಿನಾ ಅನ್ನಲ್ಲ, ಆ ಬಸ್ಸಿಗೆ ಹೋದರೆ ನಾನು ಬೇಗ ಮನೆಗೆ ಹೋಗ್ಬಿಡ್ತೀನಿ. ನನಗೆ ಒಂಥರ ಇಡೀ ದಿನ ಅಲ್ಲಿ ಕಳೆದಂಗೆ ಅನಿಸುತ್ತೆ. ಹಾಗಾಗಿ ನಾನು ಎಷ್ಟೇ ಕಷ್ಟ ಆದರೂ ಅದೇ ಬಸ್ಸಿಗೆ ಹೋಗ್ತಾ ಇದ್ದೀನಿ. ಇವಾಗ ಸುಮಾರು ಸಲ ಆಯಿತು. ನಾನು ಅದೇ ಹೇಳ್ತಾ ಇದ್ದೆ, ಒಂದು ಫಸ್ಟ್ ಸಲ ನಾನು ಬಸ್ಸಿಗೆ ಹೋಗಿದ್ದೆ ಅಲ್ಲ, ಆವಾಗ ನನಗೆ ಅದು ಕಾರಲ್ಲಿ ಹೋಗಿ ಅಭ್ಯಾಸ ಅಲ್ಲ, ಬ್ಯಾಗ್ ಬಿಟ್ಟು ಇಳಿದು ಬಿಟ್ಟಿದ್ದೀನಿ ಬಸ್ಸಿಂದ. ಆಮೇಲೆ ನಂಗೆ ನೆನಪಾಗಿದ್ದು, ಅಯ್ಯೋ ಬ್ಯಾಗ್ ಬಿಟ್ಟಿದ್ದೀನಿ ಅಂತ. ಇವಾಗಲೂ ಅಷ್ಟೇ, ನಮ್ಮ ಮನೆಯವರು ಮನೆ ಹತ್ರದಲ್ಲಿ ಅಡಿಕೆ ಒಣಗಿಸ್ತಾ ಇದ್ರ, ಬ್ಯಾಗ್ ಬಿಟ್ಟು ಕಾರ ಹತ್ತ ಹೊರಟಿದ್ರ. ಆವಾಗ ನನಗೂ ನೆನಪಾಯಿತು. ಇನ್ನೊಂದು 2-3 ದಿನ ಊರಿನ ವ್ಲಾಗ್ ಕೂಡ ಬರುತ್ತೆ. ಚಿನ್ನಿ ಯಾಕೋ ಫೋನ್ ಮಾಡಿಲ್ಲ ಇವತ್ತು. ನಿನ್ನೆ ನಾನು ಜೋರು ಮಾಡಿದೆ ಅವಳಿಗೆ, ಅದೇನೋ ಒಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡೋದಿತ್ತಂತೆ. ಅದು ಹೋದ್ಸಲ ಒಂದ್ಸಲ ಹಿಂಗೆ ಆಗಿತ್ತಲ್ವಾ, ಅದು ಅವಳ ಫ್ರೆಂಡಿಗೆ ಇದಕ್ಕಿದ್ದಂಗೆ ತಾನೇ ಅದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಬಿಟ್ಟಿತ್ತಂತೆ. ಅವಳು ನನಗೆ ಓದಕ್ಕಾಗಲ್ಲ, ನಂದು ಅದೇ ತಾನಾಗೆ ಸೆಲೆಕ್ಟ್ ಆಗಿದೆ ಅಂತ ಬೈತಾ ಇದ್ಲು. ನಾನೇನೋ ಟೆನ್ಷನಲ್ಲಿ ಇದ್ನ, ಬರೀ ನಿಂದಿದ್ದೆ ಇಡೇ ಫೋನ್ ಸಾಕು ಅಂತ ಹೇಳಿದೆ. ಆಮೇಲೆ ಮತ್ತೆ ನಾನೇ ಫೋನ್ ಮಾಡಿದೆ. ಅವಳಿಗೂ ಸಿಟ್ಟು ಬಂದಿದೆಯೇನೋ ಗೊತ್ತಿಲ್ಲ, ಮಧ್ಯಾಹ್ನ ನಿನ್ನೆಯಿಂದ ಫೋನೇ ಇಲ್ಲ, ರಾತ್ರಿನೂ ಫೋನ್ ಮಾಡಿಲ್ಲ. ಈಗ ಬೆಳಗ್ಗೆ ಫೋನ್ ಮಾಡೋಳಾದ್ರೆ ಇವತ್ತೊಂದು ಎಕ್ಸಾಮ್ ಇದೆ ಅವಳಿಗೆ. ಅವಳು ಎಕ್ಸಾಮ್ ಮುಗಿಸ್ಕೊಂಡು ನಾಳೆ ಊರಿಗೆ ಬರ್ತಾಳೆ ಅವಳು ಅಲ್ಲಿಗೆ. ಇಲ್ಲಾಂದ್ರೆ ನಾನು ನೆನ್ನೆನೇ ಹೋಗೋಳಾಗಿದ್ದೆ, ಮತ್ತೆ ಅಡಿಕೆ ಹಾಸಕ್ಕೆ ಅದೆಲ್ಲ ಬಂದ್ರ, ಹಾಗಾಗಿ ಅದಷ್ಟು ಮುಗಿಸಿ ಊರಿಗೆ ಹೋಗೋಣ ಅಂತ ಊರಿಗೆ ಹೋಗ್ತಾ ಇದ್ದೀನಿ. ಚಿನ್ನಿನೂ ಬರ್ತಾಳೆ, ಫೋನ್ ಮಾಡಿಲ್ಲ. ಮಾಡ್ತೀರಾ? ಸೀರೆ ಒಂದಿತ್ತು, ಅದನ್ನು ಜಿಗ್ಜಾಗು ಫಾಲ್ಗೆ ಕೊಡಿ ಅಂತ. ನಾನು ಯಾವಾಗಲೂ ಶಿವಮೊಗ್ಗದಲ್ಲೇ ಕೊಡೋದು, ಇದೇ ಫಸ್ಟ್ ಟೈಮ್ ಇಲ್ಲಿ ಒಬ್ರ ಹತ್ರ ಕೊಡೋಕ್ಕೆ ಕೇಳಿದ್ದೀನಿ. ನಿನ್ನೆ ಹೋಗೋಣ ಅನ್ಕೊಂಡೆ, ಹೋಗೋಕ್ಕೆ ಆಗಿಲ್ಲ. 2-3 ದಿನದಿಂದ ಹೋಗೋಣ ಅಂತ ಅಂದ್ಕೊಂಡೆ, ಹೋಗೋಕ್ಕೆ ಆಗಿಲ್ಲ. ಇವತ್ತು ನಮ್ಮ ಮನೇಲಿ ನೀವೇ ಕೊಡಿ ಅಂದೆ. 9:15 ಬಸ್ ಇದೆ, ಆ ಬಸ್ಸಿಗೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬಸ್ ಇದೆ, ಅದಕ್ಕೆ ಹೋದ್ರೆ ಏನು ಗೊತ್ತಾ, ಈ ಬಸ್ ತನಕ ಕಾಯಬೇಕಾಗುತ್ತೆ. ಇದಕ್ಕೆ ಹೋದ್ರೆ ಕರೆಕ್ಟ್ ಅಲ್ಲಿ ಹೋಗಿ ಒಂದು 10 ನಿಮಿಷಕ್ಕಾದ್ರೆ ಬಸ್ ಕರೆಕ್ಟಾಗಿ ಸಿಕ್ಬಿಡುತ್ತೆ. ಅದಕ್ಕೆ ಇದೇ ಬಸ್ಸಿಗೆ ಹೋಗ್ತೀನಿ. ಕೇಳಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕಾದೆ, ಒಂದು 10 ನಿಮಿಷ ಏನೋ ಕಾದೆ. ಅಷ್ಟೊತ್ತಿಗೆ ಬಸ್ ಕೂಡ ಬಂತು. ನಾ ಬಂದಾಗ ಒಂದು ಬಸ್ ಬಂತು, ಆದರೆ ಅದು ಶಿವಮೊಗ್ಗ ಬಸ್ ಆಗಿತ್ತು. ಅಲ್ಲಿ ನಿಂತಿದೆ ನೋಡಿ, ಅದು ಶಿವಮೊಗ್ಗ ಹೋಗೋದಕ್ಕೆ ಅಂತ ನಿಂತಿದೆ. ಚಿನ್ನಿ ಆಮೇಲೆ ಫೋನ್ ಮಾಡಿದ್ಲು, ಅವಳಿಗೆ ಬೆಳಗ್ಗೆ 8 ಗಂಟೆಗೆ ಎಕ್ಸಾಮ್ ಇತ್ತಂತೆ, ಹಾಗಾಗಿ ಫೋನ್ ಮಾಡೋಕ್ಕಾಗಿಲ್ಲ ಅಂತ. ನಾನು ಮಾಡಿರಲಿಲ್ಲ, ನಮ್ಮ ಮನೆಯವ್ರು ಮಾಡಿದ್ದಾರೆ. ಆವಾಗ ಅವಳು ಎಕ್ಸಾಮ್ ಬರಿತಾ ಇದ್ಲಂತೆ. ಅಷ್ಟು ಬೇಗ ಡ್ಯಾಡಿಗೆ ಹೇಳ್ಕೊಟ್ಟಿದ್ದೀಯಾ ಅಂತ ಹೇಳಿದ್ಲು. ಎಕ್ಸಾಮ್ ಇತ್ತು, ಹಾಗಾಗಿ ನಂಗೆ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ಲು. ಹಾಗೆ ಬಸ್ ಕೂಡ ಬಂತು. ಈಗ ಬಸ್ಸಿಗೆ ಹೋಗ್ತಾ ಇದ್ದೀನಿ. ಸಾಗರ ಹೋದಾಗ 10:15 10:45 ಆಗಿತ್ತು. ನನಗೆ ಬಸ್ ಕೂಡ ಅಲ್ಲೇ ರೆಡಿ ಇತ್ತು. ಈ ಬಸ್ ಇಳಿದ ತಕ್ಷಣ ಆ ಬಸ್ಸು ನನಗೆ ಸಿಗುತ್ತೆ. ಹಾಗೆ ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ, ನಾನು ಬಸ್ಸು ಜಸ್ಟ್ ಇಳಿದೆ ಅಷ್ಟೊತ್ತಿಗೆ ಒಬ್ಬರು ನನ್ನನ್ನು ನಗಿಸ್ತಾ ಇದ್ದರು. ನಾನು ಯಾರನ್ನೋ ಬೇರೆಯವ್ರನ್ನ ನಗಿಸ್ತಾ ಇದ್ದಾರೆ ಅಂತ ನಾನು ಸುಮ್ಮನಾದೆ. ಆಮೇಲೆ ಅವರು ಪಾಪ ನನ್ನ ಹತ್ರ ಬಂದರು. ಅವರು ನನ್ನ ಸಬ್ಸ್ಕ್ರೈಬರ್ ಅಂತೆ, ಸೊರಬದಲ್ಲಿ ಇರೋದಂತೆ. ಅವರು ಹೊಸನಗರದಲ್ಲಿ ಅವರ ಡ್ಯೂಟಿ ಅಂತೆ. ಅವರು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಯಾವಾಗಲೂ ನನ್ನ ವೀಡಿಯೋನ ನೋಡ್ತಾ ಇದ್ರಂತೆ. ಅವರಮ್ಮ ಯಾವಾಗಲೂ ಕೇಳೋರಂತೆ, ಇವರು ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕಿದ್ರೆ
ನಂಗೆ ಅವ್ರ ಹೆಸರು ಹೇಳಿದ್ರು, ಸಾರಿ ಮರ್ತೋಗ್ಬಿಡ್ತು. ನೀವು ನೋಡ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಅವರಮ್ಮ ಯಾವಾಗಲೂ ಹೇಳೋರಂತೆ, ಏನು ವೀಡಿಯೋ ನೋಡ್ತೀಯಾ ಅಂತ. ಆಮೇಲೆ ಅವ್ರ ಅಮ್ಮನೇ ನನ್ನ ಫ್ಯಾನ್ ಆಗಿದ್ದಾರಂತೆ. ಅವ್ರು ಎವ್ರಿ ಡೇ ನನ್ನ ವೀಡಿಯೋನ ನೋಡ್ತಾರಂತೆ. ಖುಷಿ ಆಯಿತು. ಪ್ರತಿ ಸಲ ಸಾಗರ ಹೋದಾಗಲಿ, ನಾನು ಅವತ್ತು ಉಳುವಿಲಿ ಇಳಿದಾಗ ಕೂಡ ಒಬ್ಬರು ಪಾಪ ಬೈಕಲ್ಲಿ ಅಷ್ಟು ದೂರ ಹೋದರೂ ವಾಪಸ್ ಬಂದು ನನ್ನನ್ನು ಮಾತಾಡ್ಸಿದ್ರು. ಖುಷಿ ಆಗುತ್ತೆ ಒಂಥರ, ಯಾರೋ ಒಬ್ಬರು ನನ್ನನ್ನು ಅಷ್ಟು ರೆಕಗ್ನೈಸ್ ಮಾಡ್ತಾರಲ್ಲ ಅಂತ ಹೇಳಿ. ಶಿವಮೊಗ್ಗ ಹೋದರೆ ಮಾತಾಡ್ತಾರೆ, ಎಲ್ಲಿ ಹೋದರೂ ಒಬ್ಬರು ನನಗೆ ಸಬ್ಸ್ಕ್ರೈಬರ್ ಸಿಕ್ಕು ಮಾತಾಡಿಸ್ತಾರೆ. ಹಾಗೆ ತುಂಬ ಜನ ಕೇಳ್ತಾಯಿದ್ರಿ ಗೊತ್ತಾ, ರೊಟ್ಟಿ ಮಿಷನ್ ಎಲ್ಲಿ ಸಿಗುತ್ತೆ ಅಂತ. ಇದೇ ಮತನ ಇಂಡಸ್ಟ್ರೀಸ್ ಅಂತ ಹೇಳಿ, ಅದ್ರ ಹೆಸರು ಯಾಕೋ ತೆಗೆದು ಬಿಟ್ಟಿದ್ದಾರೆ. ನಾನು ಮೇಲ್ ಕೂಡ ಇದನ್ನು ಮಾಡಿದೆ, ಝೂಮ್ ಮಾಡಿ ನೋಡಿದೆ, ಅದರ ಮೇಲೂ ಹೆಸರು ಇರಲಿಲ್ಲ. ಇಲ್ಲೇ ರೊಟ್ಟಿ ಮಿಷನ್ ಸಿಗುತ್ತೆ, ಎದುರುಗಡೆನೇ ರೊಟ್ಟಿ ಮಿಷನ್ ಎಲ್ಲ ಇಟ್ಟಿರ್ತಾರೆ. ತುಂಬ ಜನ ಕೇಳ್ತಿರಲ್ವ, ಅದಕ್ಕೆ ಹಾಗೆ ಅಲ್ಲಿ ನಿಲ್ಲಿಸಿದ್ರು, ಅಲ್ಲೇ ಬಸ್ಸಿನಲ್ಲೇ ನಿಲ್ಲಿಸ್ತಾರೆ. ಹಾಗೆ ಸ್ವಲ್ಪ ವೀಡಿಯೋನು ಕೂಡ ಮಾಡಿಕೊಂಡೆ. ಇದು ನಿಂಬು ಸರ್ಕಲ್ ಅಂತ ಹೇಳ್ತಾರೆ, ಸಾಗರದಲ್ಲಿದ್ದವರಿಗೆ ಗೊತ್ತಿರುತ್ತೆ. ನನಗೆ ತುಂಬ ಖುಷಿ ಆಯಿತು ಅವರು ಬಂದು ಮಾತಾಡಿಸಿದಾಗ. ಪಾಪ ನನಗೆ ಬಸ್ ರೆಡಿಯಾಗಿ ನಿಂತುಬಿಟ್ಟಿತ್ತು. ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಆಮೇಲೆ ಎಲ್ಲ ಹೇಳಿದ್ರು ಸಿಂಬು ಸತ್ತೋಗಿದ್ದು ಅದೆಲ್ಲ ಕೇಳಿ ತುಂಬ ಬೇಜಾರಾಯಿತು ಅಂತ ಎಲ್ಲ ಹೇಳಿದ್ರು. ನನಗೆ ತುಂಬಾ ಖುಷಿ ಆಯಿತು. ಹಾಗೆ ನನ್ನ ಚಿಕ್ಕಪ್ಪನ ಮಗ ಮಾಸೂರಲ್ಲಿ ಇಳಿ ಅಂತ ಹೇಳಿದ್ದೆ, ನಾನು ಮಾಸೂರಲ್ಲೇ ಇಳಿದಿದ್ದೆ. ಅವನು ಅಲ್ಲಿಗೆ ಬಂದು ನನ್ನನ್ನು ಈಗ ಕರ್ಕೊಂಡು ಊರಿಗೆ ಹೋಗ್ತಾ ಇದ್ದಾನೆ. ನನಗೆ ಈ ಬಸ್ಸಿಗೆ ಬಂದರೆ ಎಷ್ಟು ಬೇಗ ಮನೆಗೆ ಬರ್ತೀನಿ ಅಂದರೆ ನನಗೆ ಒಂಥರ ಖುಷಿ ಅನಿಸುತ್ತೆ. 12 ಗಂಟೆ ಒಳಗೆ ನಾನು ಮನೇಲಿ ಇರ್ತೀನಿ. 11:30 11:45ಗೆ ನಾನು ಆರಾಮಾಗಿ ಮನೇಲಿ ಇರ್ತೀನಿ. ತಮ್ಮ ತಿಮ್ಮ, ಓಹೋ ನಮಸ್ಕಾರ. ನಮ್ಮದು ಸಿಂಬ ಹಿಂಗೆ ನಮಸ್ಕಾರ ಮಾಡೋಣ ಕಣಪ್ಪ. ಏನ ಯಾರ ನಮ್ಮಮ್ಮ ಒಳಗೆ ಸೌಂಡ್ ಮಾಡ್ತಾರೆ, ಕರೆದ್ರು ಓನೇ ಅಂತಿಲ್ಲ. ಅಮ್ಮ ಈಗ ನೀರು ಕುಡಿತೀಯಾ? ಕೊಡ್ತೀನಿ, ಕೈ ತೊಳ್ಕೊಂಡು ದುಡ್ಡು ಕೊಡ್ತೀನಿ. ಅಮ್ಮ ದೇವ್ರೆ ಸಾಕಾಯ್ತು. ಮಾರು ಹೂವಿನ ಗಿಡ ಹೊಸದು ಮಾಡಿದಾರ, ಪಾಟ್ ಬೇರೆ ಬಂದಿದ್ದಾವ ನೋಡಿ, ಚೆನ್ನಾಗಿದ್ದಾವೆ ಪಾಟು. ಇಲ್ಲಿ ಊರಲ್ಲಿ ಮಾರಕ್ಕೆ ಬಂದಿದ್ದಾರೆ. ನಮ್ಮಮ್ಮ ಈ ವರ್ಷ ಬೀನ್ಸ್ ಬೀಜ ಸಾಕಾತು ಮಾಡಿದ್ದಾರೆ. ಇಲ್ಲ ಈಗ ಹಾಕೊಂಡವನು ಬಿಟ್ಟಿದ್ದಾರೆ. ನನಗೆ ಮಾಡಿಕೊಡು ಅನ್ನೋರು. ನಂಗೆ ಮಾಡಿಕೊಡೋಕ್ಕೆ ನನ್ನ ದಿವಸ ಚೆನ್ನಾಗೇ ಆಗಿರಲಿಲ್ಲ ಗಿಡ. ಒಂದು ಅನಾಹುತ ಆಗಿದೆ ಊರಲ್ಲಿ. ಏನು ಅಂದರೆ ಆಮೇಲೆ ತೋರಿಸ್ತೀನಿ. ನಮ್ಮದು ಕೊಟ್ಟಿಗೆ ಮನೆ ಬಿದ್ದೋಗ್ಬಿಟ್ಟಿದೆ. ಸುಮಾರು ದಿನ ಆಯಿತು ಬಿದ್ದೋಗಿ. ಅದೇ ನಮ್ಮ ಮನೆಯವ್ರು ಬರಬೇಕು, ಇವತ್ತು ಬರ್ತೀನಿ ಅಂದರು ಅವರು. ನಾನು ಬೇಡ, ಮತ್ತೆ ಹೆಂಗಿದ್ರು ನಾನು ಕರಿಯೋಕ್ಕೆ ಬರಬೇಕಲ್ವ, ಆವಾಗಲೇ ಬಂದು ಮಾತಾಡಿ ಹೋಗಿ ಒಂದಿನ ನಾನು ನೀವು ಬಂದು ಅದಕ್ಕೇನೇನು ಐಟಮ್ಗಳು ಬೇಕಾದೆಲ್ಲ ತಂದುಕೊಡೋಣ ಅಂತ ಅಂದೆ. ಮೇಲ್ಗಡೆ ಹೊಡಿಬೇಕದು. ಎಂತಾಗಿದೆ, ಗಳ ಹೋಗಿದ್ದಾವಂತ ಅಲ್ಲ, ಎಂತ ಹೋಗಿದ್ದಾವೆ ಕೊಟ್ಟಿಗೆ ಮನೆಯದು ಗಳ ಏನೋ ಹೋಗಿದ್ದಾವಂತ. ಅವ್ರು ಹಾಕ್ಬೇಕಂತ, ಅದಕ್ಕೆ ಇವರು ಇದ್ರದ್ದು ಹಾಕೋಣ ಅಂತಿದ್ದಾರೆ, ಕಬ್ಬಣದ್ದು. ನೋಡೋಣ ಏನು ಅಂತ, ಏನೇನಾಗುತ್ತೋ ಏನೋ ಗೊತ್ತಿಲ್ಲ. ಎಂತ ಗಿಲಾಯ ಮಾಡಿಸ್ಕೊಂಡಲ್ಲ ಏನು ಸಂಸಾರ ಮಾಡ್ತೀಯಾ ಕೊಟ್ಟಿಗೆ ಮನೆಯಲ್ಲಿ? ಗೋಡೆನ ಅದು ಎಷ್ಟು ಬೇಕು ಅಷ್ಟಕ್ಕೆ ಹಾಕಿ ಮಾಡಿಸೋದು, ಪೂರ್ತಿ ಮಾಡಿಸಲ್ಲ. ನೀರು ಕುಡಿಯೋಣ ಫಸ್ಟ್, ಅವನಿಗೊಂದು ಊಟ ನೀರು ಕೊಡ್ತೀನಿ. ಆಯ್ತಾ ಕೆಲಸ ಮುಂದೆ? ಇವತ್ತಾಗ ಪಾತ್ರೆ ಗೀತ್ರೆ ಎಲ್ಲ ತೊಳೆದಿದ್ದಾರಪ್ಪ. ನಿನ್ನೆ ರೇಣುಕಕ್ಕ ಬಂದಿದ್ಲಂತೆ, ಪಾತ್ರೆ ಎಲ್ಲ ತೊಳೆದಿದ್ದಾರೆ, ನೆಲ ಒಂದು ಒರೆಸ್ತಾ ಇದ್ದಾರೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿದೆ. ಯಾಕೆ ದಿಢೀರಂತ ಊರಿಗೆ ಬಂದೆ ಅಂದರೆ, ನಾಳೆ ನಮ್ಮೂರಲ್ಲಿ ಹೊಳೆಮಾರಿ ಹಬ್ಬ ಅಂತ ಮಾಡ್ತಾರೆ. ಅದಿದೆ. ನಾನು ಎಷ್ಟೋ ವರ್ಷ ಅಂತ ಮದುವೆ ಆದಮೇಲೆ ಒಂದು ಸಲನೂ ನಾನು ಬಂದಿಲ್ಲ. ಹಾಗಾಗಿ ನಮ್ಮಮ್ಮ ನನಗೂ ಬರಬೇಕು ಅಂತ ಇತ್ತಲ್ಲ, ಅಮ್ಮ ಬಾ ಅಂತ ಇದ್ರು. ಫೋನ್ ಮಾಡಿದಾಗೆಲ್ಲ ಯಾವಾಗ ಬರ್ತೀಯಾ ಅನ್ನೋರು.
ಅದಕ್ಕೆ ಇದೇ ಒಂದು ನೆವ ಅಂತ ಹೇಳಿ ಬಂದೆ ನಾನು. ನಾಳೆ ಇರುತ್ತೆ, ಮಂಗಳವಾರ, ಇವತ್ತು ಸೋಮವಾರ, ನಾಳೆ ಮಂಗಳವಾರ. ಊರವರೆಲ್ಲ ಸೇರಿ ಅಲ್ಲಿ ನಮ್ಮದು ಹಳೆ ಮನೆ ತೋಟ ಇದೆ, ಅದ್ರ ಮೇಲ್ಗಡೆ ಒಂದು ಮರ ಇದೆ, ಅಲ್ಲಿ ಮಾಡ್ತಾರೆ. ಅವರು ಯಾರಮ್ಮ ಗುಡಿಗಾರರು? ಅವರು ಸೊರಬದಲ್ಲಿದ್ದಾರೆ, ಮುಂಚೆ ನಮ್ಮೂರಲ್ಲೇ ಇದ್ರು. ಮೈಸೂರು ಸಿಂಹಾಸನ ಮಾಡಿದಾರಲ್ಲ ನಮ್ಮೂರವ್ರು, ಮೂಡುಗೋಡು. ಅವ್ರ ಹೆಸರು ಎಂತದಮ್ಮ? ಹೆಸರು ಎಂತದಮ್ಮ? ಗುಡಿಗಾರರು ನಮ್ಮೂರವ್ರೆ. ಅವ್ರ ಹೆಸರೇ, ಅವರು ಮೂಡುಗೋಡು ಅಂತಲೇ ಇದೆ ಅವ್ರ ಹೆಸರು. ಅವ್ರು ಮಾಡಿದ್ದು ಮೈಸೂರಲ್ಲಿ ಇದೆಯಲ್ಲ ಅದು ಸಿಂಹಾಸನ. ಅವರೇ ದೇವ್ರ ಮುಖಾನ ಮಾಡಿಕೊಂಡು ಬರ್ತಾರೆ ಅಲ್ಲ ನಮ್ಮ. ನನಗೂ ಈಗ ಮರ್ತು ಹೋಗ್ಬಿಟ್ಟಿದೆ, ತುಂಬ ವರ್ಷಗಳಾಯ್ತಲ್ಲ, ಹಾಗಾಗಿ ಅದನ್ನು ಇಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ಆಮೇಲೆ ಕುರಿ ಎಲ್ಲ ಕಡಿತಾರೆ. ನಾವು ನಮ್ಮ ಹಳೆ ಮನೇಲಿ ಏನು ಮಾಡ್ತಾರೆ ಅಂದರೆ ದೇವ್ರದ್ದು ಮೂರ್ತಿ ಮಾಡ್ತಾನೆ ನಮ್ಮ ಚಿಕ್ಕಪ್ಪನೇ ಮಾಡಿ, ಜೇಡಿ ಮಣ್ಣಲ್ಲಿ ಮಾಡ್ತಾನೆ. ನಾವೆಲ್ಲ ಹೋಗ್ತಾ ಇದ್ವಿ ಅವಾಗ ಸಣ್ಣವ್ರಿರ್ತಾ ಆ ಮಣ್ಣು ತರಕ್ಕೆ, ಅದು ಮಾಡೋದು ನೋಡ್ತಾ ಇದ್ವಿ. ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಮಾಡ್ತಾನೆ, ನೋಡೋಣ ಆದರೆ ವೀಡಿಯೋನ ಮಾಡ್ತೀನಿ ಹೋದರೆ. ಇಲ್ಲ ಅಂದರೆ ಇನ್ನೇನು ಪವನ್ಗೆ ಯಾರಿಗಾದ್ರೂ ಒಂಚೂರು ಮಾಡ್ಕೊಬಾ ಅಂತ ಹೇಳಬೇಕಷ್ಟೇ. ಮಾಡಿ ಅವರಲ್ಲಿ ಚಿಲ್ಮಿ ಇದೆ. ಪವನ್ ನಮ್ಮ ಚಿಕ್ಕಪ್ಪನ ಮಗನ ತೋಟದೊಳಗಡೆ ಒಂದು ಚಿಲ್ಮೆ ಇದೆ, ಅಲ್ಲಿ ಇಟ್ಟು ಪೂಜೆ ಮಾಡಿ ಅಲ್ಲೇ ವಿಸರ್ಜನೆ ಮಾಡಿ ಬರ್ತಾರೆ. ನಾವಿಲ್ಲಿ ಹಾಗೆ ಹಬ್ಬ ಮಾಡ್ತೀವಿ ಅಷ್ಟೇ. ಹೋಳಿಗೆನಾ ನಾಳೆ? ಎಂತಾರ ಹೋಳಿಗೆ ಮಾಡ್ತಿದ್ರಲ್ಲ ಅವಾಗಲ್ಲ, ನಾವೆಲ್ಲ ಇತ್ತ ಹೋಳಿಗೆ ಮಾಡೋರಪ್ಪ. ತೋಟದಲ್ಲೇ ಹೋಗಿ ಊಟ ಮಾಡಿ ಅದೆಲ್ಲ ಹಣ್ಕಾಯಿ ಅದೆಲ್ಲ ಕೊಟ್ಟು ಬರ್ತಾ ಇದ್ವಿ. ನಾವೆಲ್ಲ ಮದುವೆ ಆಗಿ ಹೋದ್ಮೇಲೆ ಹೋಗೋರು ಯಾರು, ಮಾಡೋರು ಯಾರು. ಹಾಗಾಗಿ ಹಬ್ಬಗಳನ್ನೆಲ್ಲ ಹಾಗೆ ಇಲ್ಲೇ ದೇವ್ರ ಹೆಸರು ಹೇಳೋದು, ಎಡೆ ಮಾಡೋದು, ಪೂಜೆ ಮಾಡೋದು ಅಷ್ಟೇ ಮಾಡ್ತಾರೆ. ನಾನಿದೆ ಫಸ್ಟ್ ವರ್ಷ ಇಲ್ಲಿಗೆ ಬಂದಿರೋದು. ಈಗ ಈ ವರ್ಷ ಎಲ್ಲ ಹಬ್ಬಗಳಿಗೂ ಬರ್ತಾ ಇದ್ದೀನಿ. ದೀಪಾವಳಿ ಹಬ್ಬಕ್ಕೊಂದು ಬರಲಿಲ್ಲ ಅಷ್ಟೇ. ಹಾಗೆ ಸಂಕ್ರಾಂತಿ ಕೂಡ ಇಲ್ಲೇ ಆಗುತ್ತೆ ನಂದು. ವೀಡಿಯೋಗಳು ಸ್ವಲ್ಪ ಲೇಟಾಗಿ ಬರುತ್ತೆ, ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಂತ ಸಾರಮ್ಮ? ನೀರು ಕುಡಿಲಿಲ್ಲ, ಚಿಕ್ಕಪ್ಪನ ಮಗನಿಗೆ ನೀರು ಕೊಟ್ಟು ಕಳಿಸ್ತೆ ಅವನನ್ನು. ನಾನು ಬಂದಳು ಕೈಕಲ್ ಮುಖ ತೊಳೆದು ಬಚ್ಲಿಕ್ಕೆ ಫಸ್ಟು ಬೆಂಕಿ ಹಾಕಿದೆ. ನಮ್ಮ ಅಮ್ಮನ ಸ್ನಾನ ಆಗಿಲ್ಲ, ಏನಿಲ್ಲ. ಹೋಳಿಗೆ ಬ್ಯಾಡ ತಗೊಂಗ, ಬೇರೆ ಏನಾರು ಮಾಡು. ಹೋಳಿಗೆ ಸ್ವಲ್ಪ ಮಾಡು, ಪೂರ್ಣದ ಹೋಳಿಗೆ ಆದ್ರೆ ತಿನ್ಬೋದು, ಕಾಳಿಗೆ ಯಾರು ತಿಂತ ನನಗೆ. ಹೋದ್ಸಲ ಮಾಡ್ಕೊಡ್ತೀನಿ, ಒಯ್ಬೋದು ಅಂದರು. ನಾನು ಬಂದಾಗಿಲ್ಲ, ಆರಾಮಾಗಿದ್ದು ಹೋಗೋಣ, ಅಲ್ಲೂ ಮನೇಲಿ ಕೆಲಸ ಆಗುತ್ತಲ್ಲ, ಸುಮ್ಮನಿರಮ್ಮ ಅಂದೆ ನಾನು. ಒಂದು ಸ್ವಲ್ಪ ಮಾಡಂಗಾರೆ ಒಂದು 10 ಮಾಡಿದ್ರೆ ಸಾಕು. ರೇಣುಕಾ ಏನು ಬರೋಲ್ಲಲ್ಲ, ನೀನೇನು ಮಾರನೇ ದಿನ ಬಂದಮೇಲೆ ಹಬ್ಬದ ಕೆಲಸ ಮಾಡಿದ್ರೆ ಅವಾಗೆಲ್ಲ ಹಬ್ಬ ಆಗಿ ಸಂಜೆ ಎಡೆ ಹಾಕ್ಸ್ಕೊಂಡು ಹೋಗಕ್ಕೆ ಬನ್ನಿ ಅಂತ ಕರೆಯೋರು. ಹಬ್ಬ ಆಗ ಸಂಜೆ ಆಗೋದಲ್ಲ, ಹಾಗಾಗಿ ಎಲ್ಲದು ಮಾಡಿರೋದು ಅವರಿಗೆ. ದೊಡ್ಡ ಮನೆಗೆಲ್ಲ ಕೊಡೋರಲ್ಲ ಎಡೆ, ಅವಾಗೆ ನಂಗೆ ಎಲ್ಲಿ ಕೊಡ್ತಾರಮ್ಮ. ಅವಾಗ ಒಂದೊಂದು ಬುಟ್ಟಿ ಕೊಡ್ತಿರ್ಲಿಲ್ಲ ದೊಡ್ಡ ಮನೆ ಅಮ್ಮರು, ಒಂದೊಂದು ಬುಟ್ಟಿಲಿ ಎಡೆ ಹಾಕಿ ಕೊಡೋದು. ಇವಾಗೆಲ್ಲ ಎಲ್ಲಿ ನಮ್ಮ ರೇಣುಕಾ ಹೋಗಿ ಒಂಚೂರು ನಮ್ಮ ಅಮ್ಮ ಕೊಡೋದು ಅಷ್ಟೇ. ಪಾತ್ರೆ ಇದಾವ ಹಬ್ಬದಲ್ಲಿ ಅವರಿಗೆ ಹಬ್ಬ ಮಾಡೋದು ನಮ್ಮಲ್ಲಿ. ಉಂಡೆ ಆಗಲಿ ಚಕ್ಲಿ ಆಗಲಿ ಎಲ್ಲದು ಕೆಲಸದವ್ರಿಗೆ ಕೊಡೋದು. ಯಾಕಂದ್ರೆ ಅವರು ಕೆಲಸ ಮಾಡಿರ್ತಾರಲ್ಲ ಎಲ್ಲ ಕೆಲಸನೂ. ಹಾಗಾಗಿ ಈಗ ಬಟ್ಟೆ ಚೇಂಜ್ ಮಾಡ್ಕೊಂಡು ಪಾತ್ರೆ ತೊಳೆಯಲ್ಲ, ಹೋಗೋ ಸಂಜೆ ತೊಳಿತೀನಿ. ಹೋಗಮ್ಮ, ನಮ್ಮಮ್ಮ ಬರ್ತಿದಂಗೆ ನಂಗೆ ಕೆಲಸ ಹೇಳೋದು. ನಾನು ಗೊತ್ತು ನಾನು ಬರ್ತೀನಿ ಅಂತ ಪಾತ್ರೆ ಇಟ್ಟಿರ್ತೀನಿ ಅಂತ. ನಾನು ಇಲ್ಲಿ ಪಾತ್ರೆ ನೋಡಿದ್ನ, ಯಾಕೆ ಒಂದು 4 ಇದಾವಲ್ಲ ಅಂತೀನಿ. ಇಲ್ಲಿ ನೋಡ್ತೀನಿ ಕಟ್ಟೆ ತುಂಬ ಪಾತ್ರೆನೇ ಇದಾವೆ. ಈಗ ನೋಡ್ದಾಗ ನಾನು ಅದೇ ಅಂತೀನಿ, ರೇಣುಕಾಕ್ ಬರ್ಬೇಕಿದ್ರೆ ನಾನು ಹಂಗೇನೆ ಸಣ್ಣ ತಟ್ಟೆ ಲೋಟ ಇಂತ ತೊಳಿತೀನಿ. ದೊಡ್ಡ ಹಾಲಿನ ಪಾತ್ರೆ ತೊಳೆಯಲ್ಲ ನಾನು. ಜಿಬಿ ಇರುತ್ತಲ್ಲ, ಅದಕ್ಕೆ ಬಿಸಿ ನೀರು ಆಗಬೇಕು, ಅದು ತೊಳೆಯೋದು ಕಷ್ಟ ಆಗುತ್ತೆ. ನಮ್ಮ ಅಮ್ಮನ ಹೆಸರು ತೊಂಡೆ ಬಳ್ಳಿನೇ ಇಲ್ಲಲ್ಲಮ್ಮ. ತೊಂಡೆಕಾಯಿನೇ ನೋಡಿಲ್ಲ. ಫೋನ್ ಮಾಡ್ದಾಗ ಹೇಳೋದು, ನಾನು ಕೊತ್ತಂಬರಿ ಹಾಕಿದ್ದೊಂದೆ ಹುಟ್ಲೇ ಇಲ್ಲ ಕಣಮ್ಮ. ಒಂದು 2-3 ಸಸಿ ಹುಟ್ಟಿದ್ದಾವೆ. ನಾನು ಒಂದಿಷ್ಟು ಒಯ್ದಿದ್ದೆ, ಮತ್ತೆ ಇನ್ನೊಂದ್ಸಲ ಹಾಕಿದ್ದೀನಿ, ನೋಡೋಣ. ಅಮ್ಮನ ಫೋನ್ ಮಾಡಿದಾಗೆಲ್ಲ ಹೇಳೋದು, ಅಯ್ಯೋ ಏನು ಚೆನ್ನಾಗಿದ್ದಾವೆ ನಾವು ಕೊತ್ತಂಬರಿ. ನಾನೇನು ಗೊತ್ತಾ, ಮನೆಗೆ ಹೋಗಿರ್ತೀನಲ್ಲ, ಹೋಗಿ ಒಂದು 2-3 ದಿನಕ್ಕೆ ಫೋನ್ ಮಾಡಿ, ಗಿಡ ಅಂದ್ರೆ ಅಷ್ಟು ಚೆನ್ನಾಗಿದ್ದಾವೆ ಅನ್ನೋದು. ಅಲ್ಲಮ್ಮ, ನಾ ಬಂದಿನ 2 ದಿನಕ್ಕೆ ಹೆಂಗೆ ಗಿಡ ಚೆನ್ನಾಗತ್ವ ಅಂತ ನನ್ನ ಪ್ರಶ್ನೆ. ಏನಪ್ಪ ಹಂಗೆ ಫೋನ್, ನಾನು ಒಂದಿನ ಹಂಗೆ ಹೇಳಿದಾಗ ಒಂದಿನ ಬಂದು ಹೋಗ್ಬೇಕು ಅಂತ ಇದ್ದೀನಿ. ನಾ ಹೋಗಿನ 2 ದಿನ ಇಲ್ಲ 3 ದಿನ, ಒಂದು ವಾರದೊಳಗೆ ನಮ್ಮ ಅಮ್ಮನ ಫೋನು. ಸತ್ಯ ಬಸ್ಲೆ. ಇದು ಬದನೆ. ಈ ಬದನೆ ಐತಾ? ನನ್ನ ಹತ್ರನೂ ಐತಿ. ಇದು ಪಲ್ಯದ್ದು ಏನು ಚೆನ್ನಾಗಾಗುತ್ತೆ ಗೊತ್ತಾ ಪಲ್ಯ. ಅಮ್ಮ ಒಂದ್ಸಲ ಬಸಕ್ಕೆ ಕೊಟ್ಟಿದ್ಲಲ್ಲ, ಅದು ಚೆನ್ನಾಗಿತ್ತಲ್ಲನೋ. ಅಯ್ಯೋ ಕೊತ್ತಂಬರಿ ನೋಡಿ, ಅಲ್ಲಿ ಮತ್ತೆ ಹಾಕೀನಿ. ಅಲ್ಲಮ್ಮ, ಇದನ್ನು ತೆಗೆದು ಅದನ್ನು ಹಾಕ್ಬೇಕಾ ಸ್ವಲ್ಪ ದಿನ ಆದಮೇಲೆ? ಮತ್ತು ಅವು ಊಟ ಈಗ ಊಟದ ಮತ್ತು ಬ್ಯಾಸಿಗೆ ಇವೇನು ಬೀಜಕ್ಕ? ಬೀಜಕ್ಕೆ ಬಿಟ್ಕೊಂಡು ಬೆಳೆ ಗಿಡ ಮಳೆಗಾಲಕ್ಕೆ ಬೇಕಲ್ಲ. ಬೀನ್ಸ್ ಎಷ್ಟೊಂದು ಮಾಡಿಟ್ಟಿಯಲ್ಲಮ್ಮ. ಗಿಡ ನೋಡಿ, ಇದು ನೋಡಿ ಕೊತ್ತಂಬರಿ ನೋಡಿ. ಇದು ಒಂದು ಸೀಸನಲ್ಲಿ ಮಾತ್ರ ಹಿಂಗೆ ಹುಟ್ಟುತ್ತೆ, ಇನ್ನು ಬೇಸಿಗೆಯಲ್ಲಿ ಬರಲ್ಲ. ಬೆಳಗ್ಗೆ ಹುಟ್ಟಲ್ಲ ಅವು. ಅದೇ ಏನು ಹಾಕಿದ್ರು ಹುಟ್ಟಲ್ಲ. ಕೊತ್ತಂಬರಿ ಈಗ ಹುಟ್ಟತಾವ ಚೆನ್ನಾಗಿ. ಏನು ಚೆನ್ನಾಗೈತೆ ನೋಡು. ಇದೇ ಬೀಜ ಆಗಕ್ಕಾಗೈತೆ ನೋಡು ಕೊತ್ತಂಬರಿ. ತಿನ್ನೋರು ಯಾರು? ಅವ್ರೊಬ್ಬರೇ ಅಲ್ಲ.
ಹೊಸಲ ತಂದ ಹೋದ್ವಾ ನನ್ನ ಸಸಿ ಅಲ್ಲ ಇಲ್ಲಿ ಹಚ್ಚಿದ್ದೆಲ್ಲ ಅದೇ ಅಲ್ಲಿ ಹಚ್ಚೆ. ನಂದು ಚೆನ್ನಾಗೈತೆ ಇದು ಚೆನ್ನಾಯ್ತಲ್ಲ ನಾವು ಅದು ಗಿಡ ಚೆನ್ನಾಗೈತೆ ಅಷ್ಟೇ ಕಲ್ಲರ್ ಏನು ಅಲ್ಲ ಇದು ಗಿಡ ಅಷ್ಟೇ ಅಮ್ಮನೋ ಗಿಡ ನೋಡಿ ಒಂದೆಲ್ಲ ಕೆಲಸ ಆಗಿತ್ತು ನಾನು ಪಾತ್ರೆ ತೊಳಿಲಿಲ್ಲ ಯಾಕೋ ಗೊತ್ತಿಲ್ಲ ಊರಿಗೆ ಬಂದ ತಕ್ಷಣ ನನಗೆ ಕಾಲಿಟ್ಟ ತಕ್ಷಣ ಸೋಮಾರಿತನ ಶುರು ಆಗಿಬಿಡುತ್ತೆ. ಅವರೇ ಪಾತ್ರೆ ತೊಳೆದ್ರು. ಆಮೇಲೆ ನಮ್ಮಮ್ಮ ಹೇಳೆ ಪಾತ್ರೆ ತೊಳ್ಕೊಡೆ ಅಂತಿದ್ದಾರೆ. ನಾನು ಮಲಗಿದ್ದೀನಿ. ಒಂದು ಊಟ ಚೆನ್ನಾಗಿ ನೀರು ಕುಡಿದೆ. ಮಜ್ಜಿಗೆ ಇದ್ದಾವಂತೆ, ಚಳಿ ಚಳಿ ಇದೆಯಾ ಅದಕ್ಕೆ ಮಜ್ಜಿಗೆ ಬೇಡ ಅಂತ ಅಂದೆ ನಾನು. ಅಮ್ಮ ಸಾರು ಮಾಡಿಲ್ಲಂತೆ, ಇವತ್ತು ಎಲೆಗಡುಬು ಮಾಡಿದಾರಂತ, ಅದಕ್ಕೆ ಟೊಮೆಟೊಕಾಯಿ ಚಟ್ನಿ ಮತ್ತು ಖಾರದ ಚಟ್ನಿ. ಖಾರದ ಚಟ್ನಿ ನನಗೂ ಆಯ್ತಮ್ಮ ಒಯ್ಯೋಕ್ಕೆ, ನನಗೂ ಸೇರ್ಸಿ ಮಾಡಿದೀಯಾ ಖಾರದ ಚಟ್ನಿ ಒಯ್ಯೋಕ್ಕೆ? ಖಾರದ ಚಟ್ನಿ ನಂಗೆ ಐತಾ ಒಯ್ಯೋಕ್ಕೆ? ಐತ, ನನ್ನ ಹತ್ರ ಹಣ್ಣು ಮೆಣಸು ತರಿಸ್ಕೊಂಡಿದ್ದೀನಿ, ಮಾಡಿಲ್ಲ, ಮಾಡೋರು ಯಾರು ಅಂತ ಹೇಳಿ. ಬೇಡಮ್ಮ ಅನ್ನ ಸಾರು ಅಂದೆ. ಇಲ್ಲ ಅನ್ನ ಮಾಡ್ತೀನಿ, ಅವ್ರಿಗೆ ಅನ್ನ ಬೇಕೇ ಬೇಕು, ಕಡುಬು ತಿಂತೀನಿ ನಾನು, ಸಾಕು ಅನ್ನ ಸ್ವಲ್ಪ ಒಗ್ಗರಣೆ ಮಜ್ಜಿಗೆ ಮಾಡ್ತೀನಿ ಅಂತ ಅಂದರು. ಮೊಸರನ್ನ ಮಾಡ್ತೀನಿ ಅಂದರು. ಆಮೇಲೆ ಬೇಡ ಒಗ್ಗರಣೆ ಮಜ್ಜಿಗೆ ಮಾಡ್ತೀನಿ ಅಂದರೆ ಆ ಬೇಳೆ ಸಾರು ಅಷ್ಟು ಇಷ್ಟಪಟ್ಟು ಊಟ ಮಾಡಲ್ಲ ಹಶಾಮ್ರ. ಮಜ್ಜಿಗೆ ಸಾರು ಇದೇ ನಂಗೆ ಇಷ್ಟ ಅಲ್ಲ, ಹಾಗಾಗಿ ಅಡುಗೆ ಮಾಡಿಲ್ಲಂತೆ. ಬಟ್ಟೆನೂ ಬದಲಾಯಿಸೋಷ್ಟು ಸೋಮಾರಿತನ ಬಂದಿದೆ. ಸುಮ್ಮನೆ ಮಲಗಿದ್ದೀನಿ. ನಮ್ಮ ಮನೆಯವ್ರಿಗೂ ಫೋನ್ ಮಾಡಿ ಹೇಳಿದೆ, ಎಷ್ಟು ಬೇಗ ಹೋಗಿದೆಯಲ್ಲ ಅಂದರು ಅವರು. ನಾನು ಊರಿಂದ ಬರಬೇಕಿದ್ರೆ ಕ್ಯಾಲೆಂಡರ್ ತೊಗೊಂಡು ಬಂದಿದ್ದೆ, ಅಮ್ಮನೂ ಕೂಡ ತೊಗೊಂಡಿದ್ರಂತೆ. ಶಬಾದಿ ಮಠ ಅದು ಕ್ಯಾಲೆಂಡರ್ ಯೂಸ್ ಮಾಡ್ತಾರೆ. ನಮ್ಮನೆಯವ್ರಿಗೆ ಯಾರೋ ಕೊಟ್ಟಿದ್ರಂತೆ, ನಾನು ಕ್ಯಾಲೆಂಡರ್ ತಂದಿದ್ದೆ. ಅಮ್ಮ ಇದೆ ಅಂತ ಹೇಳಿದ್ರು. ಆಮೇಲೆ ಈ ಕಡೆ ಒಂದು ಹಾಕಿದೆ, ಇದೇ ಚೆನ್ನಾಗಿದೆ ಅಂತೆ, ನಾನು ತಂದಿದ್ದೆ. ಆಮೇಲೆ ಅದನ್ನೇ ಇಟ್ಕೊಂಡ್ರು. ಹಾಗೆಯೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದರ ಕಂಟಿನ್ಯೂಯೇಷನ್ ವ್ಲಾಗ್ ನಾಳೆ ಬರುತ್ತೆ.